ನಂತರ ನಾನು ಸಾರ್ವಜನಿಕರಿಗೆ ಇನ್ನೊಂದು ಮನವಿಯನ್ನ ಮಾಡ್ತೇನೆ. ಈಗ ನಾವು ಒಂದು ಖಾತೆ ಬದಲಾವಣೆ ಮಾಡಬೇಕಾದ್ರೆ ಅದನ್ನ ಈ ಚಾವಡಿಗೆ ಹಾಕ್ತೇವೆ ಆನ್ಲೈನ್ ನಲ್ಲಿ. ಅದೆಲ್ಲ ವ್ಯವಸ್ಥೆ ಇದೆ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಜನ ಹೇಳ್ತಾರೆ ಖಾತೆ ಬದಲಾವಣೆ ಆಗಿರೋದು ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳುವಂತವರು ಈಗಲೂ ಸಹ ಇದ್ದಾರೆ. ಅದಕ್ಕಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ತಮ್ಮ ಆರ್ಟಿಸಿಗೆ ಪಾಣಿಗೆ ಆಧಾರ್ ಅನ್ನ ಜೋಡಣೆ ಮಾಡಿ. ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡಿ ಜನಗಳಿಗೆ ಒತ್ತಾಯ ಮಾಡ್ತಾ ಇದ್ದೇನೆ, ದಯವಿಟ್ಟು ತಮ್ಮ ಆರ್ಟಿಸಿಗೆ ಆಧಾರ್ ಅನ್ನ ಜೋಡಣೆ ಮಾಡಿ. ಯಾಕೆ ಅಂದ್ರೆ ಆಧಾರ್ ಜೋಡಣೆ ಆದ್ರೆ ನಿಮ್ಮ ಪಾಣಿಯಲ್ಲಿ ಏನೇ ಬದಲಾವಣೆ ಆಗಬೇಕಾದ್ರೂ ಕೂಡ ನಾವು ನಿಮಗೆ ಮೊಬೈಲ್ಗೆ ಆ ಸಂದೇಶವನ್ನ ಕಳಿಸ್ಕೊಡ್ತೇವೆ. ಆವಾಗ ನಿಮ್ಮ ಗಮನಕ್ಕೆ ಬಾರದೆ ಯಾರಾದರೂ ನಿಮ್ಮ ಆರ್ಟಿಸಿಯಲ್ಲಿ ಕೈ ಆಡಿಸಿದ್ರೆ ಅಥವಾ ಖಾತೆ ಬದಲಾವಣೆಗೆ ಅಪ್ಲೈ ಮಾಡಿದ್ರೆ ಅಥವಾ ಮಾರಾಟ ಮಾಡಿದ್ರೆ ಇವೆಲ್ಲವೂ ನಿಮ್ಮ ಗಮನಕ್ಕೆ ಬರುತ್ತೆ. ಆವಾಗ ನೀವು ತಡೆಗಟ್ಟಬಹುದು. ನಿಮ್ಮ ಜಮೀನನ್ನ ಯಾರಾದರೂ ಬೇರೆಯವರು ಲಪಟಾಯಿಸಲಿಕ್ಕೆ ಹೊರಟಿದ್ರೆ ಆಧಾರ್ ಜೋಡಣೆ ಮಾಡುವುದರಿಂದ ಅದನ್ನ ಬಚಾವ್ ಮಾಡಿ ನಿಮ್ಮ ಮಾಲೀಕತ್ವಕ್ಕೆ ಖಾತ್ರಿಯನ್ನ ಪಡ್ಕೊಳ್ಳಬಹುದು. ಜೊತೆಗೆ ಏನಾದರೂ ಒಂದು ಕೋರ್ಟ್ ಆರ್ಡರ್ ಅನ್ನ ಎಂಟ್ರಿ ಮಾಡಬೇಕಾದ್ರೂ ಕೂಡ ನಿಮ್ಗೆ ಒಂದು ನೋಟಿಸ್ ಆದ್ರೂ ಬರುತ್ತೆ, SMS ಮುಖಾಂತರ ಒಂದು ತಮಗೆ ಮಾಹಿತಿ ಆದ್ರೂ ಸಿಗುತ್ತೆ. ನಿಮ್ಮ ಆರ್ಟಿಸಿಯಲ್ಲಿ ಬೇರೆಯವ್ರದ್ದು ಯಾರ್ದಾದ್ರೂ ಹೆಸರು ಸೇರಿಸಬೇಕು ಅಂದ್ರೆ ಆವಾಗ್ಲೂ ಇದು ಮಾಹಿತಿ ನಿಮ್ಗೆ ಬರ್ತದೆ. ನೀವು ಆಧಾರ್ ಜೋಡಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗಮನಕ್ಕೆ ಬಾರದೆ ಖಾತೆ ಬದಲಾವಣೆ ಆಗುವಂತಹ ಅಪರೂಪದ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಿಮ್ಮ ಮಾಲೀಕತ್ವಕ್ಕೆ ಚ್ಯುತಿ ಬರಬಾರದು. ನಿಮ್ಮ ಮಾಲೀಕತ್ವ ಸುಭದ್ರವಾಗಿ ಇರಬೇಕು ಅಂತ ಹೇಳಿದ್ರೆ ನೀವೇನಾದ್ರೂ ಇನ್ನೂ ನಿಮ್ಮ ಆರ್ಟಿಸಿಗೆ ಆಧಾರ್ ಜೋಡಣೆ ಮಾಡಿಲ್ಲ ಅಂದ್ರೆ ಈಗಲೂ ಒತ್ತಾಯ ಮಾಡ್ತಾ ಇದ್ದೇವೆ, ಸಮಯ ಇದೆ. ಯಾರು ಕೂಡ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲದ ಹಾಗೆ ಅವರು ಮನೆಯಲ್ಲಿದ್ರೂ ಕೂಡ ಅವರ ಖಾತೆ ಬದಲಾವಣೆಯನ್ನ ಮಾಡತಕ್ಕಂತಹ ಸ್ವಯಂಚಾಲಿತ ಆಟೋಮೇಟೇಷನ್ಗೆ ಜಾರಿ ಮಾಡಲಿಕ್ಕೆ ಸರ್ಕಾರ ಬಹಳ ಸಂತೋಷದಿಂದ ಇವತ್ತು ಈ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಇದು ಸಾಕಷ್ಟು ಚರ್ಚೆಗಳಾಗಿ ಎಲ್ಲರ ಅಭಿಪ್ರಾಯ ಪಡೆದುಕೊಂಡು ಮತ್ತು ನಿಯಮಗಳಲ್ಲಿ ಅವಕಾಶ ಮಾಡಿ ಪೈಲಟ್ ಅನ್ನು ಕೂಡ ಮಾಡಿ ತದನಂತರ ಇವತ್ತು ಜಾರಿಗೆ ತರ್ತಾ ಇರುತ್ತೆ.